ನಮ್ಮ ಅತ್ತೆ ಅವರು ನಮಗೆ ಅಂತೇನೋ ಕಳಿಸಿದ್ದಾರೆ ನೋಡಿ. ಆಸಾಮ್ ಅವ್ರ ಹತ್ರ ಕನ್ನಡ ಮಾತಾಡಿಸ್ತಾ ಇದೀವಿ. ಭಯ ಕುಮಾರ್ ಅವ್ರು ಬಂದಿದ್ದಾರೆ. ನಮ್ಮ ಸರ್ಪ್ರೈಸ್ ವ್ಲಾಗ್ಗೆ ಶಾಪಿಂಗ್ ಹೋಗೋದಿದೆ ಗೈಸ್. ಅಮ್ಮ ಏನ್ ಮಾಡ್ತೀನಿ ಬ್ಯಾಗಲ್ಲಿ ಗ್ಯಾಸ್ ಇಲ್ಲ ಅಂತಿದ್ರೆ ನನ್ನ ಕೈಲೇ ಸಿಲಿಂಡರ್ ಎತ್ತಿದ್ದಾರೆ. ಏನಕ್ಕೆ ಪಾರ್ಟಿ ಕೊಡ್ತಾರೆ ಗೊತ್ತಿಲ್ಲ. ಗ್ಲಾಸ್ ಹೊಡೆದಾಕಿದ್ದಾರೆ. ಪ್ರೆಸ್ ಮಾಡ್ರೆ ಬರುತ್ತಾ? ಪ್ರೆಸ್ ಮಾಡ್ಬಿಡಿ. ಕರೆಕ್ಟ್ ನನ್ನ ಬ್ಯಾಗಲ್ಲಿ ಇದೆ. Okay, let's go. What is the form? Hi, so welcome back to my new vlog. Guys, ಇವತ್ತಿನ ವ್ಲಾಗು ನಮ್ಮ ಟುಮ್ ರೂಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕತೆ ಏನು ಅಂದರೆ ನಾನು ಶ್ರವಣ್ ರೂಮನಿಂದ ಜಿಮ್ ಮುಗಿಸಿ ಪಟ್ಟ ಅಂತ ಹೊರಟು ಬಂದೆ. ತುಂಬ ಲೇಟ್ ಆಗೋಯ್ತು. ಒಂದು ಶೂಟ್ ಮಾಡೋದಿತ್ತು. ಐ ನೋ ಗೈ. ಸ್ವಲ್ಪ ಲೈನಾಗಿ ಶೂಟ್ಸ್ ನಡೀತಾ ಇದೆ. ಸ್ವಲ್ಪ ಅದರಿಂದ ನಾನು ಜಾಸ್ತಿ ವ್ಲಾಗ್ ಮೇಲೆ ಫೋಕಸ್ ಮಾಡೋಕ್ಕಾಗಿಲ್ಲ. ಐಮ್ ರಿಯಲಿ ಸಾರಿ. ಬಟ್ ಇವತ್ತು ಆದಷ್ಟು ಫುಲ್ ಫೋಕಸ್ ವ್ಲಾಗ್ ಮೇಲೆ ಇರುತ್ತೆ. ಒಂದೇ ರೀಲ್ ಶೂಟ್ ಇರೋದು. ಅದಕ್ಕೆ ಬನ್ನಿ. ಅದಾದಮೇಲೆ ನಾವು ಮುಂದೆ ಏನು ಮಾಡೋದು ನೋಡೋಣ. ಈಗ ನಾನು ಫುಲ್ ರೆಡಿ ಆಗಿದ್ದೀನಿ. ಬಟ್ಟೆ ಹಾಕೊಂಡೆ ಅಂದರೆ ಇದು ನಾನು ರೀಲ್ ಶೂಟ್ ಮಾಡಿದೆ ಯಾವುದೂ, ಅದಕ್ಕೆ ರೀಲ್ ಶೂಟ್ ಮಾಡೋಕ್ಕೆ ಬರಲ್ಲ. ಪ್ರೆಸ್ ಮಾಡ್ರೆ ಬರುತ್ತಾ? ಪ್ರೆಸ್ ಮಾಡ್ಬಿಡಿ. ವಾಟರ್ ಪೆಟ್ರೋಲ್ ಬಾಟ್ಲ್ ಇದೆಯಾ? ಇಲ್ಲ, ತೆಗಿ ಹೊಡ್ಬಿಡಿ, ಗೊತ್ತಾಗಲ್ಲ. ಇಲ್ಲೇ ಇದ್ದಾರಾ ಗೈಸ್? ಸೊ ಇವತ್ತಿನ ವ್ಲಾಗಲ್ಲಿ ಮತ್ತು ರೀಲ್ ಶೂಟ್ಗೆ ಹಾಯ್ ಹೇಳ್ಬಿಡಿ ಒಂದ್ಸರಿ. ಕುಮಾರ್ ಅವ್ರು ಬಂದಿದ್ದಾರೆ. ಸೊ ಈಗ ನಾವೊಂದು ರೀಲ್ ಶೂಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಅಲ್ಲಿ ಓಡಾಡ್ತಾ ಇದ್ದೀವಿ. ಒಂದು ಪೆಟ್ರೋಲ್ ಬಂಕಲ್ಲಿ ಶೂಟ್ ಮಾಡೋದಿತ್ತು, ಅದಾಯ್ತು. ಈಗ ಒಂದು ರೆಸ್ಟೋರೆಂಟ್ ಶೂಟ್ ಮಾಡೋದಿದೆ, ಅದೊಂದು ಮುಗಿಸ್ತಾ ಇದ್ದೀವಿ. ಅದಾದಮೇಲೆ ಒಂದು ಪಾರ್ಕ್ ಸೀನ್ ಇದೆ. ಅದಾದಮೇಲೆ ಏನೇನೋ ಸೀನ್ಗಳಿದೆ, ನೋಡೋಣ. ಫಸ್ಟ್ ಕೊಲಾಬ್ರೇಷನ್ ಆಯಿತು. ಹೌದು. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಹೋಗ್ತಾ ಹೇಳ್ತೀರ ಅನ್ಸುತ್ತಲ್ಲ? ಇನ್ನೂ ಸ್ಟಾರ್ಟ್ ಆಗಿದೆ. ಇಲ್ಲ ಬಿಗಿನಿಂಗ್ ಅಲ್ಲೇ ಹೇಳ್ಬಿಡಿ. ಹೌದಾ? ನಾನು ಬೇರೆ ಇವತ್ತು ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟೆ. ವೆಯ್ಟ್ ಮಾಡಿಸ್ಬಿಟ್ಟಿದ್ದೀನಿ. ಯಾವ್ಯಾವ ಭಾಷೆಯಲ್ಲಿ ಬೈಕೊಂಡಿರ್ತಾರೋ ಏನೋ ಗೊತ್ತಿಲ್ಲ. ಇಲ್ಲ. ಈಗ ರೊಮಾಲ ಅವರು ಇದನ್ನ ಈ ಸಿಲಿಂಡರ್ನ ಬ್ಯಾಗ್ ಹಿಂದೆ ಎತ್ತಬೇಕು. ಇಷ್ಟೇ ಇರಬೇಕು. ಆಗಲ್ಲ. ಹೆಂಗೆ ಎತ್ತುತ್ತಾರೆ? ಎತ್ತದ ಹೆಂಗೆ? ಪ್ಲಸ್ ಪಾಯಿಂಟ್ ಆಗುತ್ತೆ. ಒಳಗೆ ತಳ್ಳಿ ಸ್ವಲ್ಪ. ಹರಿದೋಗ್ಬಿಡುತ್ತೆ. ಕೆಳಗಡೆಯಿಂದ ಹಾಕಿ. ಬರಲ್ಲ ಬೈ. ಆಗಲ್ಲ. ಬಿರಿಯಾನಿ ಇದೆ ಅಲ್ಲ? ಅಯ್ಯೋ ಛೇ. ಬ್ಯಾಗಲ್ಲಿ ಏನಾದ್ರು ಸಿಲಿಂಡರ್ ಇಟ್ಟಿದೆಯಾ ಹೆಂಗೆ ಅಂತ ಹೇಳ್ತೀನಿ. ಅದು ಕರೆಕ್ಟ್ ನನ್ನ ಬ್ಯಾಗಲ್ಲಿ ಇದೆ ಅಂತ ಹಿಂಗೆ ಬ್ಯಾಗ್ ಎತ್ಬಿಟ್ಟು ಸೈಡ್ಗೆ ಹೋಗಿ. ನಾನು ಸ್ವಲ್ಪ ಹಿಂದೆ ಎತ್ತುತ್ತೀನಿ. ನೀರು ಎತ್ತು ಚಂದ್ರ. ಈ ಕಡೆಗಿಂದ ಕೈ ಎತ್ತು. ಪರ್ಫೆಕ್ಟ್. ಓಕೆನಾ? ಓಕೆ. ಮೇಲೆ ಎತ್ತಬೇಡಿ, ಮೇಲೆ ಎತ್ತಬೇಡಿ. ಜಸ್ಟ್ ದಟ್ ಯು ಬೆಂಡ್ ಇಟ್. ಶೋ ಇಟ್ ಹಿಯರ್, ದಿಸ್ ಸೈಡ್. ರೆಡಿ? ಕಟ್. ಓಕೆನಾ? ತಗೊಳ್ಳಿ. ಇವಾಗ ಬಿರಿಯಾನಿ ಮಾಡ್ಕೊಂಡ್ ಬನ್ನಿ. मैंने बोला इनका गलती है, मेरा नहीं. मैं बोलूंगी बाद में हेल्प हाँ, करो. जब वो बोलेंगे तब हेल्प करना. आप डायरेक्टली हेल्प मत करना. आपका गलती है फिर. ಗೈಸ್, ಶೂಟ್ ಮಧ್ಯದಲ್ಲಿ ಹಸುವಾಗ್ತಿದೆ. ಅದಕ್ಕೆ ಹೊಟ್ಟೆಗೇನಾದ್ರು ತಿನ್ನೋಣ ಅಂತೇಳಿ ಫಸ್ಟು ಊಟಕ್ಕೆ ಬ್ರೇಕ್ ಕೊಟ್ಟಿದ್ದೀವಿ. ಶೂಟ್ ಮಧ್ಯ ಇನ್ನೊಂದು 4-5 ಜಾಗದಲ್ಲಿ ಶೂಟ್ ಮಾಡೋದಿದೆ. ಎನಿವೇಸ್, ಲಂಚ್ ತಿಂದು ಸ್ಟಾರ್ಟ್ ಮಾಡೋದು. ನೋಡಿ, ಆಸಾಮ್ ಅವ್ರ ಹತ್ರ ಕನ್ನಡ ಮಾತಾಡಿಸ್ತಾ ಇದೀವಿ. ಭಯ एक बार बोलो. ಬಿರಿಯಾನಿ ಇಲ್ಲ. ಸಿಲಿಂಡರ್ ಖಾಲಿ. कोरियन भैया, थैंक यू. सारंगे बोलो एक बार. ಗೈಸ್, ರೆಸ್ಟೋರೆಂಟಿಂದ ಹೊರಟು ಈಗ ಒಂದು ಯಾವುದೋ ಪಾರ್ಕಲ್ಲಿ ಸಖತ್ ಬಿಸಿಲು ಶೂಟ್ ಮಾಡಿ ವಾಪಸ್ ಹೋಗ್ತಾ ಇದ್ದೀವಿ. ನನ್ನ ಕಲರ್ ಕಡಿಮೆ ಆಗಿದೆ. ನೀವೇ ಹಿಂಗಂದ್ರೆ ನಾವಿನ್ನೇನು ಹೇಳೋಣ ಗೈಸ್. ಡಾರ್ಕ್ ಬ್ರೌನಿ ಆಗ್ಬಿಟ್ಟಿದ್ದೀನಿ ನಾನು ಬಿಸಿಲು ಓಡಾಡಿ. ನೋಡಿ ಆ ಕಲರ್ ಆಗ್ಬಿಟ್ಟಿದ್ದೀನಿ. ನೋಡಿ ಅಲ್ಲಿ ಆ ಕಲರ್ ನೋಡಿ. ಗೈಸ್, ಬ್ಯಾಗಿಂದ ರಾಣಿನೇ ಎತ್ತಿಸ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಅಂತ. ಇನ್ನು ಏನಿಟ್ಟಿದೆಯಾ ಬ್ಯಾಗಲ್ಲಿ? ಟೈಮ್ ನೋಡೋದಕ್ಕೆ ಕ್ಲಾಕ್, and ಡೇಟ್ ನೋಡೋದಕ್ಕೆ ಕ್ಯಾಲೆಂಡರ್, and my favorite soft toy, and song ಕೇಳೋದಕ್ಕೆ ಸ್ಪೀಕರ್, and the money knife. ನನ್ನ ತಮ್ಮ ಏನು ಮಾಡ್ತೀನಿ ಬ್ಯಾಗಲ್ಲಿ? ಗೈಸ್, ಅಣ್ಣ ಅವರು ಗ್ಲಾಸ್ ಹೊಡೆದಾಕಿದ್ದಾರೆ. ವೆರಿ ಗುಡ್ ಜಾಬ್. ಬಂದು 1 ನಿಮಿಷ ಬರೀ ಒಂದು ವಿಡಿಯೋಗೆ ಹೆಲ್ಪ್ಗೆ ಕರೆದ್ವಿ, ಹಾಕಿದ್ರು ಒಂದು ಟ್ಯಾಕ್ಸ್ ನೋಡಿ.
ಲೊಕೇಶನ್ ರಾಂಗ್ ಗೈಸ್ ಫೈನಲಿ ಶೂಟ್ ಮುಗೀತು. ಇವಾಗ ಕೇಳ್ಬೇಕು ನಾ ಆ್ಯಕ್ಚುಲ್ ಆಗಿ ಹೆಂಗಿತ್ತು ಇವತ್ತಿನ ಶೂಟ್ ಎಕ್ಸ್ಪೀರಿಯನ್ಸು? ಟಯರ್ಡ್ ಆಗೋದ್ರಾ? ಸಿಲಿಂಡರ್ ಎತ್ತಿ ನೀವು ಹಿಂಗೆ ಅಂದ್ಬಿಟ್ರೆ ಹೆಂಗೆ ಡೈಲಿ ಸೀರಿಯಲ್ ಶೂಟ್ ಮಾಡಿ ಮಾಡಿ ಒಂದ್ ದಿವಸಕ್ಕೆ ಶೂಟ್ ಬೋರ್ ಆಗ್ಬಿಡ್ತದ ಹೆಂಗೆ ಬರಲ್ಲ. ಮಗ ಸಿಲಿಂಡರ್ ಎತ್ತಿದ್ದಾರೆ ಆಂಟಿ. ನಿಮ್ ಕೈಗೆ ಹಾಕ್ಸಿದ್ರು ಗ್ಯಾಸ್ ಇಲ್ಲ ಅಂತಿದ್ರೆ ಇವ್ರು ನನ್ನ ಕೈಲೇ ಸಿಲಿಂಡರ್ ಎತ್ತಿದ್ದಾರೆ. ಜಾಸ್ತಿ ತಿಂತಾರೆ. ನೋಡಿ ಗೈಸ್ ಇವ್ರ ಔಟ್ಫಿಟ್ ನೋಡಿ, ಫೋಟೋಗೆ ಬಂದಿರೋದು. ನಾವು ನ್ಯಾಚುರಲ್ ನ್ಯಾಚುರಲ್. ಬಾಯ್ ಬಾಯ್, ಗ್ರೇಟ್ ವರ್ಕಿಂಗ್ ವಿತ್ ಯು, ಸಿ ಯು ಅರೌಂಡ್. ಥ್ಯಾಂಕ್ ಯು, ಬಾಯ್ ಟೇಕ್ ಕೇರ್. ಮತ್ತೆ ವಿಡಿಯೋನ ಪ್ಲ್ಯಾನ್ ಮಾಡೋಣ. ಥ್ಯಾಂಕ್ ಯು, ಬಾಯ್ ಬಾಯ್. ರಮೋಲಾ ಅವರು ಮೈಕ್ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ನಾವು ಯೂಶಲ್ ಆಗಿ ಹಿಂಗೆ ರೆಕಾರ್ಡಿಂಗ್ ಹಾಕಿರ್ತೀವಲ್ಲ, ಅದಕ್ಕೆ ಇಷ್ಟ ಆಗ್ತಾ ಇದೀವಿ. ಥ್ಯಾಂಕ್ ಯು. ಎರಡು ಮೈಕ್ ತೊಗೊಂಡು ಹೋಗ್ಬಿಡ್ತಿದ್ರಿ. ಬಿಟ್ಟು ಬಂದಿದ್ದೀನೇನೋ ಅನ್ಕೊಂಡೆ. ಖುಷಿ ಆದ್ರಾ? ನೀವು ಅಲ್ಲಿ ಕೇಳಿಲ್ಲಲ್ಲ, ಇನ್ನೊಂದ್ಸಲ miss ನನಗೆ ಈಗ ಇವ್ರು ನಾಪ್ತಿದ್ದು, ಇಲ್ಲಾರೆ ಇದೇ ಹೋಗ್ಬಿಡೋದು ನಿಮ್ಮ ಮನೆಗೆ. ಥ್ಯಾಂಕ್ ಯು, ಬಾಯ್. ಮಾಡೋಣ ಅಂತ ಬಂದೆ. ಥ್ಯಾಂಕ್ ಯು, ಬಾಯ್ ಟೇಕ್ ಕೇರ್. ಫೈನಲಿ ಮೈಕು ತೊಗೊಂಡು ಬಂದ್ವಿ ವಾಪಸ್. ಇವರು ಗೆಸ್ಟ್ ಇದ್ದಾಗ ಹಂಗಿದ್ದು, ಗೆಸ್ಟ್ ಹೋದ್ಮೇಲೆ ಹಿಂಗೆ ರೆಡಿ ಆಗ್ತಾರಲ್ಲ ನಮ್ಮಮ್ಮ, ಏನು ಅನ್ಕೋಬೇಕು? ಇವ್ರ ಅಪ್ಪ ಅಮ್ಮಂಗೆ ಬಟ್ಟೆ ಕೊಡ್ಸಲ್ವಾ ಅನ್ಕೋಬೇಕು. ಹೆಣ್ಮಕ್ಳು ಹಾಗೆ ಇರೋದು ನ್ಯಾಚುರಲ್. ಅರ್ಥ ಮಾಡ್ಕೊ. ಅರ್ಥ ಮಾಡ್ಕೊ. ಹೆಂಗಿದೆ ನಮ್ಮ ಸ್ಟೈಲ್. ಗೈಸ್ ಈಗ ನಾವು ಉಗಾದಿ ಹಬ್ಬ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಬಟ್ ಒಂದು ಕುಕ್ಕಿಂಗ್ ಚಾಲೆಂಜ್ ಮಾಡಬೇಕು ಅಂತಿದ್ದೀವಿ. ಅದು ನಿಮಗೆ ನಾಳೆ ವ್ಲಾಗಲ್ಲಿ ಬರುತ್ತೆ. ಈಗ ನಾನು ಫುಲ್ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದೀನಿ, ಯಾಕಂದರೆ ನಿನ್ನೆ ವ್ಲಾಗ್ ನೋಡಿದ್ರಿ ನೀವು. ನಾನು ಮಲಗೇ ಇಲ್ಲ, ನೈಟ್ 5 ಗಂಟೆ 6 ಗಂಟೆವರೆಗೂ ಮಲಗಿಲ್ಲ, ನಿದ್ದೆನೇ ಬಂದಿಲ್ಲ. ಸ್ವಲ್ಪ ಟೈಮ್ ತೊಗೋತಾ ಇದ್ದೀನಿ. ಬಿಕಾಸ್ ದೇ ಸೋ ಮಚ್ ಗೋಯಿಂಗ್ ಆನ್. ಕೆಲಸ ಎಲ್ಲ. ಈಗ ಸ್ವಲ್ಪ ಉಸಿರಾಡೋಣ ಇವತ್ತು, ಸ್ವಲ್ಪ ಉಸಿರಾಡೋಣಪ್ಪ ಅಂತ ಉಸಿರಾಡ್ತಾ ಇದ್ದೀನಿ. ನಮಗೆ ನಮ್ಮ ಟೀಮ್ ಎಲ್ರಿಗೂ ಸರಿಯಾಗಿ ಕೆಲಸ ಓಡ್ತಾನೆ ಇದೆ ಇವತ್ತು ನಿನ್ನೆ ಮೊನ್ನೆ ಎಲ್ಲ. ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ. ಎಲ್ಲರೂ ಈ ಥರ ನೆಮ್ಮದಿಯಾಗಿರೋಕ್ಕಾಗುತ್ತಾ? ಹಾಂ ಎಲ್ಲ ಸಮೇತರೆ ನೆಮ್ಮದಿಯಾಗಿರಕ್ಕಾಗತ್ತಾ? ಗೈಸ್ ಹೀರೋಯಿನ್ ಥರ ಕಾಣ್ತವ್ರೆ ಅಂತ ಅನ್ಕೊಂಬಿಟ್ಟವ್ರು ನಮ್ಮಮ್ಮ. ಖುಷಿ ಆಗ್ಬಿಟ್ರು. ಸುಮ್ಮನೆ ಜೋಕ್ ಮಾಡಿದ್ದು, ಆಕ್ಚುಲ್ ಆಗಿ ಅಲ್ಲಲ್ಲ, ಸುಮ್ಮನೆ ಗೈಸ್ ನಾನು ಸುಮ್ಮನೆ ಜೋಕ್ ಮಾಡಿದ್ದು. ನಮ್ಮ ನೋಡಿ ನಮ್ಮ ಆಕ್ಚುಲ್ ಆಗಿ ಹೀರೋಯಿನ್ ಥರನೇ ಇಲ್ಲ ಇದ್ದಾರೆ. ಅಲ್ಲ, ಹೀರೋಯಿನ್ ಥರನೇ ಇದ್ದಾರೆ ಅಂತ ಅನ್ಕೊಂಡಿದ್ದಾರೆ ಅಷ್ಟೇ. ಹೌದಾ ಅಂತೆ. ಗೈಸ್ ನನ್ನ ರೂಮ್ನ ತೋರಿಸ್ತೀನಿ, ಪಕ್ಕ ನೀವು ಶಾಕ್ ಆಗ್ತೀರಾ. ನೋಡಿ ಹೆಂಗಾಗಿದೆ ಇವಾಗ ಶೂಟಿಗೆ ಬಟ್ಟೆ ಎತ್ತಕ್ಕೆ ಮಾಡಿದ್ದು ನೋಡಿ. ಅದೇ ಹೇಳಿಲ್ವಾ ನಿನ್ ರೂಮ್ ಬಂದ್ರು ನನಗೆ ಅಲ್ಲಿ ನೋಡಿ ಹಿಂಗೆ ತಲೆ ಸುತ್ತ ಬಿದ್ದಂಗೆ ಆಗ್ಬಿಡ್ತು ನನಗೆ. ಬಿದೋಗ್ತಾ ಇದ್ದೀರಲ್ಲ ಆಲ್ರೆಡಿ. ಅಯ್ಯೋ ನನಗೆ ನೋಡ್ತಾ ಇದ್ರೆ ಅದಕ್ಕೆ ಬಂದೇ ಇಲ್ಲ ನನ್ನ ರೂಮ್ಗೆ. ಈಗ ಬಂದಿರಲ್ಲ, ಕ್ಲೀನ್ ಮಾಡಿ ಬರೋದು. ಕ್ಲೀನ್ ಮಾಡಿ ರೂಮ್ನ, ಆಚೆ ಬನ್ನಿ. ರೂಮ್ ಕ್ಲೀನ್ ಮಾಡಿ ಆಚೆ ಬನ್ನಿ. ಟೈಮ್ ಇದೆ, ಅದಕ್ಕೆ ಕ್ಲೀನ್ ಮಾಡಕ್ಕೆ ಟೈಮ್ ಇದೆ. ಪ್ಲೀಸ್ ನಾನೀಗ ರೆಡಿ ಆಗಿದ್ದೀನಿ ಗೈಸ್. ಸೊ ನಾವು ನಮ್ಮ ಸರ್ಪ್ರೈಸ್ ವ್ಲಾಗ್ಗೆ ಶಾಪಿಂಗ್ ಹೋಗೋದಿದೆ ಗೈಸ್. ಸೊ ಅದು ನಾವು ಯಾವತ್ತು ಹೋಗೋದು ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಯಾವತ್ತು ಹೋಗೋಣ ಸರ್ಪ್ರೈಸ್ ವ್ಲಾಗ್ ಶಾಪಿಂಗು? ನಾಳೆ ಹೋಗೋಣ? ಇವಾಗ ಇವತ್ತು ಸ್ವಲ್ಪ ಕಷ್ಟ ಇದೆ, ನಾಳೆ ಹೋಗೋಣ ಗೈಸ್. ಇವಾಗ ನಾವು ಇನ್ನೊಂದು ಕುಕ್ಕಿಂಗ್ ವ್ಲಾಗ್ ಮಾಡಬೇಕು. ಕ್ರೇಜಿ ವ್ಲಾಗ್ ಬರ್ತೀನಿ ನಾಳೆ ನೋಡಿ ಗೈಸ್. ಪ್ರೋಟೀನ್ ಡಬ್ಬ ನೋಡ್ಕೊಳ್ಳಿ. ನಾನು ಹಂಗೆ ಫೋನ್ ನೋಡ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀನಿ. ಯಾವಾಗ ಮಲಗಿದ್ದೀನಿ ಅಂತ ಗೊತ್ತಿಲ್ಲ. ಸಡನ್ನಾಗಿ ನನ್ನ ಕನಸು ಫುಲ್ ಡಿಸ್ಟರ್ಬ್ ಕನಸಲ್ಲಿದ್ದೀನಿ. ಯಾರೋ ನನ್ನ ಕಣ್ಣಿಗೆ ಫ್ಲ್ಯಾಶ್ ಬಿಡ್ತಿರೋ ಥರ ಕನಸು. ನೋಡಿದ್ರೆ ಅಣ್ಣ ಕೋಳಿ ಸೌಂಡ್ ಹಾಕಿದೆ. ಕೋಳಿ ಸೌಂಡ್ ಏನೂ ಗೊತ್ತಿಲ್ಲ, ಕರೆಕ್ಟಾಗಿ ಕಣ್ಣಿಗೆ ಫ್ಲ್ಯಾಶ್ ಹೊಡಿತಿದ್ರು ಯಾರು. ಆಮೇಲೆ ಎದ್ದು ಈಗ ಕರ್ಕೊಂಬಂದಿದ್ದಾರೆ ಆಚೆ ಕಾಫಿ ಕುಡ್ಸೋಕ್ಕೆ. ಕಾಫಿ ಎಲ್ಲ ಕುಡಿಯೋಲ್ಲ ಗೈಸ್, ನಾನು ಹೆಲ್ತಿ ಐಟಮ್ ಪಾನಿಪುರಿ ಮಾತ್ರ ತಿನ್ನೋಣ ಹಾಕ್ತಿದ್ದೀನಿ. iPhone 17 ತೊಗೊಂಡ್ರು ಪಾರ್ಟಿ ಇಲ್ಲ, ಗಾಡಿ ತೊಗೊಂಡ್ರು ಪಾರ್ಟಿ ಇಲ್ಲ. ಅದು ಏನಕ್ಕೆ ಪಾರ್ಟಿ ಕೊಡ್ತಾರೆ ಗೊತ್ತಿಲ್ಲ. ಎನಿವೇಸ್ ಥ್ಯಾಂಕ್ ಯು ಬ್ರೋ. ಗೈಸ್ ವರುಣ್ ಬ್ರೋ ಹೋದ್ರು, ನಾನು ಕಾರ್ಡಿಯೋ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಜಿಮ್ ಆಯ್ತಲ್ಲ, ಈಗ ಕಾರ್ಡಿಯೋ. ಗೈಸ್ ನಾನು ಮಲ್ಗೆ ಎದ್ದೇಳೋಷ್ಟರಲ್ಲಿ ನಮ್ಮ ಮನೇಲಿ ಯಾರೂ ಇಲ್ಲ. ನಾನು ರಾಣಿ ಇಬ್ಬರೇ. ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾರೆ ಗೈಸ್. ನಾನು ರೀಲ್ ಎಡಿಟ್ ಮಾಡ್ಕೊಂಡಿದ್ದೆ ಒಂದು, ಹಂಗೆ ಮಲ್ಕೊಂಡ್ಬಿಟ್ಟಿನಿ. ವರುಣ್ ಬ್ರೋ ಬಂದು ಎಬ್ಬರಿಸಿದ ಮೇಲೆ ಎದ್ದು ಸ್ವಲ್ಪ ಹೊತ್ತು ಮಾತಾಡಿ ಕಾಫಿ ಗೀಫಿ ಅಂತ ಸ್ವಲ್ಪ ತಿನ್ಕೊಂಡು ಆಚೆ ಗೀಚೆ ಬಂದ್ವಿ. ಅವ್ರು ಕಾಫಿ ಕುಡಿದು ನಾನು ವಾಪಸ್ ಹಂಗೆ ಬಂದೇನೋ ತಿಂದಿರ. ಮನೇಲಿ ಯಾರೂ ಇಲ್ಲ, ಅದಕ್ಕೆ ಈಗ ಎಲ್ರಿಗೂ ಫೋನ್ ಮಾಡಿ ವಿಚಾರಿಸಿದ್ದೀನಿ. ಯಾರಿಗಾರು ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನೀವು ಮಲ್ಗೆದ್ದಾಗ ಮನೇಲಿ ಯಾರೂ ಇಲ್ಲ ಅಂದಾಗ
ಫುಲ್ ಲೋನ್ಲಿ ಫೀಲಿಂಗ್, ಏನಪ್ಪ ನನ್ನ ಜೀವನ ಅನ್ನೋ ಥರ ಎಲ್ಲ ಬರ್ತಿದ್ದಾರಂತೆ. ಏನೋ ಬೇರೆ ಎಲ್ಲ ಐಟಮ್ ಇದೆ ಗೈಸ್, ನೋಡೋಣ ಬನ್ನಿನು ಅಂತ. ಗೈಸ್ ಇದನ್ನು ಈಗಲೇ ಬೇಡ, ನಮ್ಮ ಮನೆಯವರೆಲ್ಲ ಬರಲಿ, ಯಾವಾಗ ಓಪನ್ ಮಾಡೋಣ. ಗೈಸ್ ನಮ್ಮ ಅಮ್ಮಗೆ ಗೋಬಿ ಇಷ್ಟ ಅಂತ ಗೋಬಿ ತಂದಿದ್ದೀನಿ ಗೈಸ್ ನಮ್ಮ ಅಮ್ಮಗೆ. ಏನ ಬನು ಸಿಯರ್ ಐ ಐ ಐ ಐ ಐ ಐ ಗೋಬಿ ಫಾರ್ ಯು. ನಾನು ಚಿತ್ರಾನ್ನ ತಿನ್ನಬೇಕು ಅಂತ ಆಸೆ ಆಯಿತು ಅಂತ ಚಿತ್ರಾನ್ನ ತಂದಿದ್ದೀನಿ. ನಮ್ಮ ಅಪ್ಪ ಅಮ್ಮ ಜಗಳ ಆದಾಗ ನಮ್ಮ ಅಪ್ಪ ಗೋಬಿ ಫ್ರೈಡ್ ರೈಸ್ ತಂದು ಕೊಡೋರು ಅಮ್ಮಗೆ. ಗೋಬಿ ಫ್ರೈಡ್ ರೈಸ್ಗೆ ನಮ್ಮ ಅಮ್ಮ ಕರ್ಗೋಗ್ಬಿಡೋರು ಅಲ್ಲ ಮಾಮ್. ಈ ಒಬ್ಬೊಬ್ಬ ಹುಡುಗರಿಗೆ ಪಾನಿಪುರಿ ಇರುತ್ತಲ್ಲ, ಆ ಥರ ಗೋಬಿ ನಮ್ಮ ಅಮ್ಮಗೆ ಇಷ್ಟ. ನನಗೆ ಚಿತ್ರಾನ್ನ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು ಅಂತ ಚಿತ್ರಾನ್ನ ಮಾಡಕ್ಕೆ ಕೇಳಿದೆ ನಮ್ಮ ಅಮ್ಮಗೆ. ಅಷ್ಟು ಚೆನ್ನಾಗೇನು ಮಾಡಲ್ಲ, ಆದರೂ ಏನೋ ಮಾಡಿಕೊಡ್ಲಿ ಅಂತೇಳಿ ಮಾಡಿಸ್ತಾ ಇದ್ದೀನಿ ಗೈಸ್. ಏನು ಕೈಯಲ್ಲೇ ಕಲಿಸ್ತಾ ಇದ್ದೀರಾ ಗೈಸ್? ನೋಡಿ ಹೈಜೀನ್ ಇಲ್ಲ ಗೈಸ್, ಅದಕ್ಕೆ ನಾನು ತಿನ್ನಲ್ಲ, ನಂಗೆ ಬೇಡ ಗೈಸ್. ನನ್ನ ಮೋಸ್ಟ್ ಫೇವ್ರೆಟ್ ಪ್ರೋಟೀನ್ ಅಲ್ಲ, ನಮ್ಮ ಅತ್ತೆ ಅವರು ನಮಗೆ ಅಂತೇನೋ ಕಳಿಸಿದ್ದಾರೆ. ನನ್ನ ಫೇವ್ರೆಟ್ ನಮ್ಮ ಅಮ್ಮಂಗಿಂತ ಗೈಸ್. ಬನ್ನಿ ಓಪನ್ ಮಾಡಿ ಬನ್ನಿ, ಏನಿದೆ ನೋಡೋಣ. ಅಯ್ಯೋ ಹಿಂಗೆ ತೆಗೀರಿ, ಅರೀರಿ ಪರವಾಗಿಲ್ಲ. ಆಹಾ ನೋಡಿ ಈಗ ಚಿತ್ರಾನ್ನ, ವಾ ನನಗೆ ಚಿತ್ರಾನ್ನ ಕ್ರೇವಿಂಗ್ ಆಗೋಯ್ತು ಸಡನ್ನಾಗಿ. ಇದಕ್ಕೊಂಚೂರು ಮಿಕ್ಸ್ಚರು ಚಿಪ್ಸು ಗಿಪ್ಸಲ್ಲಿ ಹಾಕೊಂಡು ಸಾಂಬಾರ್ ಗಿಂಬಾರ್ ಹಾಕೊಂಡು ತಿಂದ್ಬಿಟ್ರೆ, ಗೊತ್ತು ಅನ್ಹೆಲ್ತಿ ಅಂತ, ಬಟ್ ತಿಂದರೆ ಮಜಾ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಓಹೋ ನೋಡಿ ಇಂಥವೆಲ್ಲ ಬಚ್ಚಿಡೋದು, ಮೆತ್ತಗೆ ರಾತ್ರಿ ಗಂಡ ಹೆಂಡತಿ ತಿನ್ನೋದು ಮಕ್ಕಳು ಮಲ್ಕದ ಮೇಲೆ. ಏನಿದೆ ಇದರಲ್ಲಿ? ವಾ ಒಬ್ಬಟ್ಟು ಮೇಲೆ ಒಬ್ಬಟ್ಟು ನಮ್ಮ ಮನೆಗೆ. ಥ್ಯಾಂಕ್ ಯು. ಇವತ್ತು ಒಬ್ಬಟ್ಟು ಮೇಲೆ ಒಬ್ಬಟ್ಟು. ಇವತ್ತು ನಮ್ಮ ಅಕ್ಕನೂ ಒಬ್ಬಟ್ಟು ಮಾಡಿದ್ರು. ಕೈಯಾರ ತಿನ್ನಪ್ಪ ನೀನು. ಎಷ್ಟು ಸಾಫ್ಟ್ ಇದೆ ನೋಡಿ ಗೈಸ್. ಏನ್ ಸ್ಮೆಲ್ ಬರ್ತಾ ಇದೆ? ಒಬ್ಬಟ್ಟು ಸ್ಮೆಲ್. ಸ್ಮೆಲ್ ಬರ್ತದೆ. ಒಬ್ಬಟ್ಟಿಗೆ ಹಾಲು ಹಾಕೊಂಡು ತಿನ್ನೋಣ. ಥ್ಯಾಂಕ್ ಯು ಅತ್ತೆ. ಥ್ಯಾಂಕ್ ಯು ಮೇಡಮ್ ಅಂತೆ. ಹಾಲಿದೆ ಹೋಗ್ಲಿ ಹಾಲಿಲ್ವಾ? ನಮ್ಮ ಅತ್ತೆ ಒಬ್ಬಟ್ಟು ಕಳಿಸಿದ್ದಾರೆ ತೊಳಿ. ಇಲ್ಲ ಎಲ್ರಿಗೂ, ಇದು ಫುಲ್ ನನಗೆ, ಅದೆಲ್ರಿಗೂ. ಹಾಲಿದೆ ಮನೇಲಿ, ಹಾಲು ತುಪ್ಪ ಹಾಕ್ಕೊಟ್ಬಿಡಿ ಸ್ವಲ್ಪ, ಹೊಟ್ಟೆ ತುಂಬ ತಿಂದ್ಬಿಟ್ಟು ಮಲ್ಕೋತೀನಿ. ನಾನಲ್ಲಪ್ಪ, ನೀವು. ನನಗಲ್ಲ, ನಿಮಗೆ. ಪಾಪು ಅಂತ ಜಾಸ್ತಿ ಸ್ವೀಟ್ ಕಳಿಸ್ತಾ ಇದ್ರ. ಪಾಪು ಹಲ್ಗಳು ಹಾಳಾಗತ್ತೆ, ಡೆಂಟಲ್ಗೆ ಹೋಗ್ಬೇಕಾಗತ್ತೆ. ಈಗ ನಾಳೆ ಮಿಕ್ಸ್ಚರ್ಗಳೆಲ್ಲ ಕಳಿಸ್ತಾರೆ, ಖಾರ ಏನಾದ್ರು ಕಳಿಸ್ತಾರೆ ನಾಳೆ ನೋಡಿ. ಏನ್ಪಾ ಗೋಬಿ? ಹೌದು, ತಿನ್ಬಿಟ್ರ ನೀವು? ಇಲ್ಲ. ಹಾ ಆಯ್ತು, ನಿಮ್ಮ ಸವಿ ನೆನಪುಗಳು ಹೇಳಿ. ಜಗಳ ಆದಾಗ ಏನು ಗೋಬಿ ತಂದು ಕೊಡ್ತಿದ್ರಾ? ಯಾಕೆ ನಾಚ್ಕೋತಿದ್ದೀರಾ? ಇಬ್ರು ನಾಚ್ಕೋತವ್ರೆ. ಗೋಬಿ ತಂದು ಕೊಡ್ತೀರಾ? ಫ್ರೈಡ್ ರೈಸ್, ಒಂದು ಗೋಬಿ ಫ್ರೈಡ್ ರೈಸ್, ಹಾಫ್ ಗೋಬಿ ಒಂದು ಫ್ರೈಡ್ ರೈಸ್. ಬ್ಯಾಟಿಂಗ್ ಮಾಡಿ ಮಲ್ಕೊಂಡ್ರೆ ನಮ್ಮ ಎಲ್ಲ ಮರ್ತೋಗ್ಬಿಡೋರು. ಮೆಮೊರಿ ಲಾಸ್ಟ್ ಪೇಷಂಟ್ ಆಗ್ಬಿಡೋರು. ನೋಡಿ ಈಗಲೂ ಹೆಂಗ್ ತಿಂತಾರೆ ನೋಡಿ ಗೋಬಿನ. ಅಬ್ಬಬ್ಬಬ್ಬಬ್ಬ, ಇದು ಎಲ್ರಿಗೆ ತಂದಿದ್ದೀವಿ, ಒಬ್ಬರಿಗೆ ಅಲ್ಲ. ನಾನು ಒಂದೇ ತಿಂದಿದ್ದು. ನನಗೆ ಒಬ್ಬಟ್ಟು ತಿನ್ನಕ್ಕೆ ಹಾಲು ಬಿಸಿ ಮಾಡ್ತಾ ಇದ್ದಾರೆ ನಮ್ಮ ಅಪ್ಪ. ಇಲ್ಲಿ ನೋಡಿ, ಹಾಲು ಬಿಸಿ ಆದಮೇಲೆ ತುಪ್ಪ ಹಾಕೊಂಡು ಒಬ್ಬಟ್ಟು ತಿಂದು ಚಿತ್ರಾನ್ನ ತಿಂದು ಮಲ್ಗದೆ. ರೈಸ್, ಒಬ್ಬಟ್ಟು, ಹಾಲು, ತುಪ್ಪ ಸಾಕು ಬಿಸಿ ಆಗ್ಬಿಡುತ್ತೆ. ಒಬ್ಬಟ್ಟು ಟೇಸ್ಟಿ. ವಾವ್ ಟೇಸ್ಟಿ. ಇಲ್ಲೇ ಇದೆಯಲ್ಲ ಗೋಬಿ, ಒಬ್ಬಟ್ಟು. ನಮ್ಮ ಒಬ್ಬಟ್ಟು ಮುಂದೆ ಚಿತ್ರಾನ್ನ ಏನಿಲ್ಲ ಗೈಸ್. ಸ್ವೀಟ್ ತಿನ್ಮೇಲೆ ಖಾರ ತಿನ್ಲೇಬೇಕು ಗೈಸ್. ಗೈಸ್ ಆ ಒಬ್ಬಟ್ಟು ಮುಂದೆ ಚಿತ್ರಾನ್ನ ಏನೂ ಇಲ್ಲ ಗೈಸ್. ಅಲ್ಲ ಪಾಪ ಅಲ್ವಾ? ಅಲ್ಲೋ ನಗ್ತಾವ್ರ, ಅಲ್ಲಿ ನೋಡಿ, ಅಲ್ಲಿ ನೋಡಿ. ಹೌದಾ? ಚೆನ್ನಾಗಿದ್ಯಾ? ನೀವಿಲ್ವಾ? ಚೆನ್ನಾಗಿಲ್ವಾ? ಫೈನಲಿ ಹೊಟ್ಟೆ ತುಂಬ ಊಟ ಆಯಿತು. ಈಗ ರಾತ್ರಿ ಕರೆಕ್ಟಾಗಿ ಮಗಿಲ್ವಲ್ಲ, ಈಗ ಸ್ವಲ್ಪ ನಿದ್ದೆ ಬರ್ತಾ ಇದೆ. ಬೆಳಗ್ಗೆ 6 ಗಂಟೆಗೆ ಎದ್ದು ನಾನು ಜಿಮ್ಗೆ ಹೋಗಬೇಕು. ಯಾಕಂದರೆ ನಾನು
ಒಂದು ಜಿಮ್ ಸೇರ್ಕೊಂಡಿದ್ದೀನಿ. ಇಲ್ಲಿಂದ ನಮ್ಮ ಮನೆಯಿಂದ ಸಖತ್ ದೂರ ಇರೋ ಜಿಮ್ಮು. ಇಲ್ಲಿಂದ ಅಮ್ಮಮ್ಮ ಅಂದರೆ 20 ಕಿಲೋಮೀಟರ್ ಇದೆ ಗೈಸ್. ಬೆಳಗ್ಗೆ ಎದ್ದು ಹೋಗಬೇಕು. ಇನ್ಮೇಲೆ ಸ್ವಲ್ಪ ಹೈ ಅಮೌಂಟ್ ಪೇ ಮಾಡಿಬಿಟ್ಟಿದ್ದೀನಿ. ಇಟ್ಸ್ ವಿರಾಟ್ ಕೊಹ್ಲಿ ಅವ್ರದ್ದು ಜಿಮ್ ಅದು. ಸೊ ಇಟ್ಸ್ ಕೈಂಡ್ ಆಫ್ ನೈಸ್, ಸಕ್ಕತ್ತಾಗಿದೆ. ಅದಕ್ಕೆ ಅನ್ಬೇಕು ಓಕೆ ಜಾಯ್ನ್ ಆಗಿಬಿಟ್ಟಿದ್ದೀನಿ. ಬಟ್ ಇಲ್ಲಿಂದ ದೂರ ಹೋಗಬೇಕು, ಅದೇ ಇರೋದು ಮೇನು. ವಾರಕ್ಕೆ ಅಟ್ಲೀಸ್ಟ್ 4 ದಿನ ಆದರೂ ಹೋಗೋಣ ಅಂತ ಅಂದ್ಕೊಂಡು ಐ ಜಾಯಿಂಟ್ ಟೇಕನ್ ಸಮ್ ಸ್ಟೆಪ್ಸ್ ಸೊ ದಟ್ ದುಡ್ಡು ಕೊಟ್ಟಿರೋದಕ್ಕಾದರೂ ಹೋಗ್ತೀನಿ ಅಂತ. ಎನಿವೇಸ್, ಸೊ ಈಗ ನಾನು ಮಲ್ಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ವಿಡಿಯೋ ಮಜಾ ಮಾಡಿದ್ರೆ ಅನ್ಕೋತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ನೆಕ್ಸ್ಟ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ಸಿ ಯು. ಗುಡ್ ನೈಟ್.